ಅಟ್ಲೀಸ್ಟ್ ಆ ಫೈಟ್ಗಳು ಸ್ಟಾರ್ಟ್ ಆಗಬೇಕು. ಮತ್ತೆ ಸಾಕಷ್ಟು ಇದರಾಗ ವಂಚಿತರಾಗೋದು LGBT ಕಮ್ಯುನಿಟಿ. ಯಾಕಂದ್ರೆ ಫ್ಯಾಮಿಲಿಯಿಂದ ನಾವು ಹೊರಗೆ ಬಂದಿರ್ತೀವಿ, ನೇಮ್ ಚೇಂಜಸ್ ಇರ್ತವೆ, ಜೆಂಡರ್ ಚೇಂಜಸ್ ಇರ್ತವೆ. ಮತ್ತೆ ಶಿಫ್ಟರ್ ಇನ್ ಅದರ್ ಸ್ಟೇಟ್. ನಾವು ಭಾರತದವರೇ ಕೇರಳ ಮತ್ತೆ ಸೌತ್ ಇಂಡಿಯಾ ಲೆವೆಲ್, ತಮಿಳುನಾಡು, ಕೇರಳ ಈ ಕಡೆಯಿಂದ ಬಂದು ಇಲ್ಲಿ ನೆಲೆಸಿದವರು ಸಾಕಷ್ಟು ಇದ್ದೀವಿ. ನಮ್ಮ ಫೋಟೋಗಳು ಸಹ ಡಿಲೀಟ್ ಆಗ್ತಾ ಬರ್ತಾ ಇದೆ. ಆಮೇಲೆ ಅವ್ರಿಲ್ಲ ನೀವು ಡೆತ್ ಸರ್ಟಿಫಿಕೇಟ್ ಅವ್ರು ಕೊಡ್ರಿ ಅಂತಾರೆ. ಅಲ್ರಿ ನಮಗೆ ಡೆತ್ ಸರ್ಟಿಫಿಕೇಟ್ ಇವಾಗ ಏನಾಗಿದೆ ಅಂದ್ರೆ, ನಾವು ಗುಲ್ಬರ್ಗದವ್ರು ಇಲ್ಲಿ ಬಂದಿರ್ತಾರೆ, ಇಲ್ಲಿ ಸಾಯ್ತಾರೋ. ಸದಾದ್ಮೇಲೆ ಇಲ್ಲಿಂದ ಅವ್ರ ಪಾಪ ಕೂಲಿ ಕೆಲಸ ಮಾಡಕ್ಕೆ ನಾವು ಬಂದವ್ರು ಇಲ್ಲಿಂದ ಅವ್ರು ಕೊಯ್ಯಕ್ಕೆ ಆಗಲ್ಲ, ನಮಗೆ ಅದು ತೊಂದರೆ ಆಗತ್ತೆ. ಸೊ ಈ ಎಲ್ಲ ತೊಂದರೆ ಆಗ್ತಾ ಇದಾವೆ. ನಾಳೆ ದಿನ ಮತ್ತೆ ಪುನಃ ಆ ಪಟ್ಟಿ ಒಳಗೆ ನಮ್ಮ ಹೆಸರು ಎಷ್ಟು ಮಟ್ಟಕ್ಕೆ ವಾಪಸ್ ಸೇರ್ಸಕ್ಕಾಗತ್ತೆ ಅಥವಾ ಸೇರ್ಸಕ್ ಆಗಲ್ಲ ಅನ್ನೋದು ಸಂಪೂರ್ಣವಾಗಿ ನಮ್ಮ ಕೈಯಲ್ಲಿ ಇಲ್ಲ. ಅದನ್ನ ನಾವು ಸುಪ್ರೀಂ ಕೋರ್ಟ್ ತನಕ ಹೋಗಿ ಹೋರಾಟ ಮಾಡಿದ್ರು ಕೂಡ ನಮ್ಮದು ನಮ್ಮ ಕಡೆಯಿಂದ ನಾವು ಮಾಡಬಹುದಾದಂತ ಒತ್ತಡ ಹೇರುವಂತ ಕೆಲಸ. ಆ ಕಡೆಯಿಂದ ತೀರ್ಪೇನ್ ಬರುತ್ತೆ ಅನ್ನೋದಕ್ಕೆ ಸುಪ್ರೀಂ ಕೋರ್ಟ್ ನಮ್ಮ ಮುಂದೆ 100 ಥರದ ನೆಗೆಟಿವ್ ಎಕ್ಸಾಂಪಲ್ಗಳನ್ನ ಸೆಟ್ ಮಾಡಿಟ್ಟಿದೆ. ಜನಾಂದೋಲನ ಮತ್ತೆ ಚಳವಳಿ ಪ್ರಾರಂಭ ಮಾಡಲೇಬೇಕು. ಆ ಚಳವಳಿ ಯಾವ ರೀತಿ, ಖಂಡಿತ ಈ ಸರ್ಕಾರದಿಂದಲೂ ನನಗಂತೂ ಭರವಸೆ ಇಲ್ಲ, ಹೊಟ್ಟೋಗಿದೆ ಅದು. ಯಾಕಂದ್ರೆ ಅವರು ಬಿಜೆಪಿ ಅವರು ಬೀದಿಗಿಳಿದಷ್ಟು ಈ ಸರ್ಕಾರದ ವಾರ್ ರೂಮ್ಗಳಾಗಿರ್ಬೋದು, BLOsಗಳು ಅಡಿಷನಲ್ ಏನ್ ಕೆಲಸ ಇದೆ ಯಾರು ಮಾಡ್ತಾ ಇಲ್ಲ. ಇಂಟರ್ನಲ್ಲಿ ಅವ್ರವರಲ್ಲೇ, ನಾನು ಎಕ್ಸಾಂಪಲ್ ಬಾಗಲಕೋಟೆ ತಗೊಂಡ್ರೆ ಇನ್ಚಾರ್ಜ್ SIR ಅಡ್ವೊಕೇಟ್ ಇದ್ದಾರೆ, ಅವ್ರಿಗೆ ಅಲ್ಲಿ ಸೋತ್ MLAಗಳೇ ಸಪೋರ್ಟ್ ಮಾಡ್ತಾ ಇಲ್ಲ ಆ ಪಕ್ಷದಲ್ಲೇ. ಮತ್ತೆ ಈ ಜಿಲ್ಲೆಗಳಲ್ಲಿ ನೋಡ್ತಾ ಅಟ್ಲೀಸ್ಟ್ ಕನಿಷ್ಠ ನಾವು ಜನ ಆಂದೋಲನ ಮತ್ತೆ ಎಷ್ಟು ವೋಟ್, ಈಗ ನನ್ಗೆ ಸ್ಟಾರ್ಟಿಂಗ್ ನಂದೇ ಎಕ್ಸಾಂಪಲ್, ನಾನು ಹೋಗಿ BLOsನ ಕೇಳಿದ್ದೀನಿ, ನಾನು ಬಿಜಾಪುರದಲ್ಲಿ ಆಧಾರ್ ಕಾರ್ಡ್ ಎಲ್ಲ ಶಿಫ್ಟ್ ಮಾಡಿದ್ದೀನಿ, ನಾನು ವೋಟ್ ಏನಾದ್ರು ಶಿಫ್ಟ್ ಮಾಡ್ಬೋದು, ಇಲ್ಲ ಫಾರ್ಮ್ ಕೊಡ್ತೀರಾ ಅಂತ. ಇಲ್ಲಿಲ್ಲ, ನೀವು ಶಿಫ್ಟ್ ಮಾಡ್ಕೊಳ್ಳಿ, ಫಾರ್ಮ್ 8 ಆನ್ಲೈನ್ ಅಲ್ಲಿ ಹಾಕಿ ಅಂತ ಅವರೇ ಹೇಳಿದ್ದಾರೆ. ನಾನು ಅದನ್ನ ಫಿಲ್ ಮಾಡಂತೆ 15 ದಿನ ಬಿಟ್ಟು ರಾಜ್ಯ ಚುನಾವಣಾ ಆಯೋಗದ ಮುಖ್ಯಸ್ಥ ಸ್ಟೇಟ್ಮೆಂಟ್ ಕೊಡ್ತಾನೆ, ಫಾರ್ಮ್ 8 ಸದ್ಯಕ್ಕೆ ಫಿಲ್ ಮಾಡಬೇಡಿ ಅಂತ. ಹಾಗಿದ್ರೆ ಸ್ಟಾರ್ಟಿಂಗ್ ಯಾಕೆ ಹೇಳಿಲ್ಲ ಅಂತ ನಾನು ಕಂಪ್ಲೇಂಟ್ನು ಮಾಡಿದ್ದೀನಿ ಆನ್ಲೈನ್ ಅಲ್ಲಿ. ಈ ಪ್ರಕ್ರಿಯೆ ನಮ್ಮ ಹೋರಾಟಕ್ಕೆ, ಮತ್ತೆ ಸಾಕಷ್ಟು ಜನ ಏನ್ ಶಿಫ್ಟೆಡ್ ಇದ್ದಾರೆ, ಸಾಕಷ್ಟು BLOಗಳಿಗೆ ಪ್ರೆಷರ್ ಇದೆ. ನಾವು ಅದನ್ನ ಸ್ಮಾಲ್ ವಿಡಿಯೋಗಳನ್ನ ಮಾಡಬೇಕು. ಕೇಂದ್ರ ಸರ್ಕಾರ ಮತ್ತೆ ಮುಖ್ಯ ಚುನಾವಣಾ ಆಯೋಗ ಏನ್ ಕೆಲಸ ಮಾಡ್ತಾ ಇದೆ, ಜನಕ್ಕೆ ಅದು ಜಾಗೃತಿ ಇಲ್ಲ. ಈಗ ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ಮಾಡೋದು ಕರೆಕ್ಟ್ ಆಗೇ ಇದೆ. ನುಸುಳುಕೋರರು ಅಂತ ಹೇಳಿ ಅವ್ರನ್ನ ನಮ್ಮನ್ನ ಪಾಕಿಸ್ತಾನ್ ಬಾಂಗ್ಲಾದೇಶ್ ತೋರಿಸ್ತಾ ಇದ್ದಾರೆ. ಅಲ್ಲ, ಪಾಕಿಸ್ತಾನ್ ಬಾಂಗ್ಲಾದೇಶ ಅಲ್ಲಪ್ಪ, ನಾವು ಹೊರಗಡೆ ಹೋಗ್ತೀವಿ ಅಂತೇಳಿ ಸಾಮಾನ್ಯ ಜನರಿಗೆ, ನಾವಿಲ್ಲಿ ಸ್ವಲ್ಪ ಬರವಣಿಗೆ ಮತ್ತೆ ರೈಟ್ ಆಫ್ ಇದ್ದವ್ರಿಗೆ ಮಾತ್ರ ನಾವು ಇದನ್ನ ಓರಿಯೆಂಟೆಡ್ ಮಾಡಿದ್ರಲ್ಲ. ಸ್ಮಾಲ್ ವಿಡಿಯೋ ಯಾವ ರೀತಿ ಶಿಫ್ಟೆಡ್ ಹೋಟ್ ಡಿಲೀಟ್ ಆಗ್ತಾ ಇದಾವೆ, ಏನ್ ಆಗ್ಬೋದು, ಮತ್ತೆ ಮೂಲಭೂತ ಹಕ್ಕುಗಳು ಏನಾಗ್ಬೋದು ಅಂತೇಳಿ ಸಣ್ಣ ವಿಡಿಯೋ ತುಣುಕುಗಳನ್ನ. ಯಾಕಂದ್ರೆ ನಾವು ಹಳ್ಳಿ ಸಮುದಾಯಕ್ಕೆ ಈಗ ಮೇನ್ ಥ್ರೆಡ್ ಅಲ್ಲಿ ಮಹಿಳೆಯರಿದ್ದೀವಿ, ಟ್ರಾನ್ಸ್ಜೆಂಡರ್ ಇದ್ದೀವಿ, ಅಲೆಮರೆ ಸಮುದಾಯ ಇದ್ದೀವಿ. ನಾವು ದಾಖಲಾತಿ ಕೊಡಂದ್ರೆ ಮನೇನೆ ಬಿಟ್ಟು ಬಂದಿದ್ದೀವಿ, ಎಲ್ಲಿಂದ ಕೊಡೋದು ದಾಖಲಾತಿ? ಅಟ್ಲೀಸ್ಟ್ ಆ ಫೈಟ್ಗಳು ಸ್ಟಾರ್ಟ್ ಆಗ್ಬೇಕು. ಮತ್ತೆ ಸಾಕಷ್ಟು ಇದರಾಗ ವಂಚಿತರಾಗೋದು LGBT ಕಮ್ಯುನಿಟಿ. ಯಾಕಂದ್ರೆ ಫ್ಯಾಮಿಲಿಯಿಂದ ನಾವು ಹೊರಗೆ ಬಂದಿರ್ತೀವಿ, ನೇಮ್ ಚೇಂಜಸ್ ಇರ್ತವೆ, ಜೆಂಡರ್ ಚೇಂಜಸ್ ಇರ್ತವೆ. ಮತ್ತೆ ಶಿಫ್ಟರ್ ಇನ್ ಅದರ್ ಸ್ಟೇಟ್. ನಾವು ಭಾರತದವರೇ ಕೇರಳ ಮತ್ತೆ ಸೌತ್ ಇಂಡಿಯಾ ಲೆವೆಲ್, ತಮಿಳುನಾಡು, ಕೇರಳ ಈ ಕಡೆಯಿಂದ ಬಂದು ಇಲ್ಲಿ ನೆಲೆಸಿದವರು ಸಾಕಷ್ಟು ಇದ್ದೀವಿ. ನಮ್ಮ ಫೋಟೋಗಳು ಸಹ ಡಿಲೀಟ್ ಆಗ್ತಾ ಬರ್ತಾ ಇದೆ. ನಾವು ಪ್ರತಿ ಸಮುದಾಯದಲ್ಲಿ ಅದನ್ನ ಜಾಗೃತವಾಗಿ ಸ್ಮಾಲ್ ವಿಡಿಯೋ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಜಾಸ್ತಿ ಆಕ್ಟಿವ್ ಆಗ್ತಾ ಹೋಗ್ಬೇಕು. ಈ ಸರ್ಕಾರ ಕನಿಷ್ಠ ರಾಜಕೀಯವಾಗಿ ಬಳಸ್ಕೋಬೇಕಾಗತ್ತೆ. ಸ್ಟ್ರಾಂಗ್ಲಿ ಯಾರು CM ಸಭೆಗಳಿಗೆ ಹೋಗ್ತೀರಾ, ಕ್ಲೀನ್ ಆಗಿ ಅರ್ಥ ಮಾಡಿಸಿ. ನೆಕ್ಸ್ಟ್ ನೀವು ಇದನ್ನ ಸರಿಪಡಿಸದೆ ಹೋದ್ರೆ ನಿಮ್ ಸರ್ಕಾರ ಮನೆಗೆ ಹೋಗುತ್ತೆ. SIR ಪ್ರಕ್ರಿಯೆಯಿಂದ ನಾವು ವೆಸ್ಟ್ ಬೆಂಗಾಲ್ ನೋಡ್ಬೋದು, ಕೇರಳ ಎಲ್ಲ ಎಕ್ಸಾಂಪಲ್ಗಳು ಮುಂದೆ ಇದಾವೆ. ಸ್ಮಾಲ್ ವೋಟ್ ಡಿವೈಡೇಷನ್ ಅಲ್ಲಿ ಈಗ ಜಮಖಂಡಿ ಕ್ಷೇತ್ರದ MLA 3000 ವೋಟದಲ್ಲಿ ಸೋತಿದ್ದಾನೆ, 10,000 ವೋಟ್ ಡಿಲೀಟ್ ಮಾಡಿಬಿಡ್ತಾರೆ. ಅಟ್ಲೀಸ್ಟ್ ಅದನ್ನ ಅವ್ರಿಗೆ ರಾಜಕೀಯವಾಗಿ ಇಲ್ಲಿ ಮುಖ್ಯಮಂತ್ರಿಗಳಿಗೆ BK ಹರಿಪ್ರಸಾದ್ ಎಷ್ಟು ಮಾಡಿದ್ರು ಅದಾಗ್ತಾ ಇಲ್ಲ. ಅದು ಪೊಲಿಟಿಕಲಿ ನಾವು ಯಾವ ರೀತಿ ನೋಡ್ತಾ ಇದೀವಿ ಅಂತಂದ್ರೆ, ಕೆಳ ಹಂತದ ಲೆವೆಲ್ ಪಕ್ಷ ಇದನ್ನ ಸೀರಿಯಸ್ ಆಗಿ, ಮತ್ತೆ ಸಣ್ಣ ಪುಟ್ಟ ಪಕ್ಷಗಳು ನಾವೆಲ್ಲ ಒಂದಾಗಿ ನಿಮ್ ಜೊತೆಗೆ ಯಾಕೆ ಬರ್ತಾ ಇದೀವಿ ಅಂದ್ರೆ, ನೀವು ಶಕ್ತಿವಂತರಿದ್ದೀರಾ, ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಮಾಡಬಲ್ಲಿರಿ ಅಂತೇಳಿ ಬರ್ತಾ ಇದೀವಿ. ಅದನ್ನ ನಿಮ್ಮ ಸರ್ಕಾರ ತುಂಬಾ ಈಸಿಯಾಗಿ ತಗೋಬೇಡಿ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಬೇಕು. ಇದು SIR ಬಂದದ್ದು ಜಾಸ್ತಿ ನಮಗೂ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ನಾವು ಒಂದು ಊರಿಂದ ಒಂದು ಊರಿಗೆ ಹೋಗ್ತೀವ, ಒಂದು ಊರಲ್ಲಿ ಇರಲ್ಲ. ಆಮೇಲೆ ಈಗ SIR ಬಂದು 2022ರಲ್ಲಿ ನೀವು ತಂದೆಯವರು ಊಟ ಹಾಕಿರ್ಬೇಕು ಅಂತ ಕೇಳ್ತಾ ಇದಾರೆ ನಮ್ಮಲ್ಲಿ. ನಾವು ಊಟ ಹಾಕಿಲ್ಲ ನಮ್ಮ ತಂದೆಯವರು, ಯಾಕಂದ್ರೆ ಈ ಊರಿಂದ ಆ ಊರಿಗೆ ಹೋಗಿರ್ತಾರೆ, ಆ ಊರಿಂದ ಈ ಊರಿಗೆ ಹೋಗಿರ್ತಾರೆ. ಆ ಊಟ ಹಾಕ್ಬೇಕಾದಾಗ 2022ರಲ್ಲಿ ಅವ್ರಿಗೆ ಬರಾಕ ಅನಾನುಕೂಲ ಆಗಿರುತ್ತೆ. ಈಗ ತುಂಬಾ ಜನ ಬೆಂಗಳೂರು ಇದ್ದವ್ರು ಕೇರಳಕ್ಕೆ ಹೋಗಿರ್ತಾರೋ, ಕೇರಳ ಇದ್ದವ್ರು ಆಂಧ್ರಕ್ಕೆ ಹೋಗಿರ್ತಾರೋ. ಸೊ ಅದೊಂದು ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ. ಆಮೇಲೆ ಅವ್ರಿಲ್ಲ, ನೀವು ಡೆತ್ ಸರ್ಟಿಫಿಕೇಟ್ ಅವ್ರು ಕೊಡ್ರಿ ಅಂತಾರೆ. ಅಲ್ರಿ ನಮಗೆ ಡೆತ್ ಸರ್ಟಿಫಿಕೇಟ್ ಇವಾಗ ಏನಾಗಿದೆ ಅಂದ್ರೆ, ನಾವು ಗುಲ್ಬರ್ಗದವ್ರು ಇಲ್ಲಿ ಬಂದಿರ್ತಾರೆ, ಇಲ್ಲಿ ಸಾಯ್ತಾರೋ. ಸದಾದ್ಮೇಲೆ ಇಲ್ಲಿಂದ ಅವ್ರ ಪಾಪ ಕೂಲಿ ಕೆಲಸ ಮಾಡಕ್ಕೆ ನಾವು ಬಂದವ್ರು ಇಲ್ಲಿಂದ ಅವ್ರು ಕೊಯ್ಯಕ್ಕೆ ಆಗಲ್ಲ, ನಮಗೆ
ಅದು ತೊಂದರೆ ಆಗತ್ತೆ. ಸೊ ಈ ಎಲ್ಲ ತೊಂದರೆ ಆಗ್ತಾ ಇದಾವು. ಅಲ್ಲಿ BLOಗಳ ಜೊತೆ ಮಾತಾಡ್ತಾ ಇದೀವ, ಆಮೇಲೆ ಲೋಕಲ್ ಲೀಡರ್ಸ್ಗಳೆಲ್ಲ ಅದು ಮಾತಾಡ್ತಾ ಇದ್ವು ನಾವು, ಸರ್ ಈ ತರ ಆಗಿದೆ ಅಂತೇಳಿ. ಆದ್ರೂ ಈಗ ಈ ಒಂದು ಇದಾಗಿ ಸಂಘಟನೆ ಇರೋದ್ರಿಂದ ಓಡಾಡಿ ಮಾಡಿ ನಾವು ತುಂಬಾ ಕೆಲಸ ಮಾಡ್ತಾ ಇದೀವ, ಆದ್ರೂ ಕೂಡ ತೊಂದರೆ ಆಗ್ತಾ ಇದೆ ಸರ್. ಇದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದು ಇನ್ನೊಂದ್ ಸ್ವಲ್ಪ ಹೆಚ್ಚಿಸಿಕೊಳ್ಳಿ. ಚರ್ಚೆ ಮಾಡ್ತಾನೆ ಬಂದಿದೀವಿ ಅನ್ಸುತ್ತೆ. ಈಗ ಕೊನೆ ಹಂತದಲ್ಲಿ ನನ್ಗನ್ಸೋದು ನಾವು ಮಾಡೋದಕ್ ಸಾಧ್ಯ ಇರೋದು, ಕರ್ನಾಟಕ ಮಾಡೋದಕ್ ಸಾಧ್ಯ ಇರೋದು, ಇಡೀ ದೇಶಾದ್ಯಂತ SIR ಎಂತ ದೊಡ್ಡ ಅನ್ಯಾಯ ಮಾಡ್ತು ದೇಶದ ಪ್ರಜಾತಂತ್ರದ ವ್ಯವಸ್ಥೆ ಮೇಲೆ, ಈ ದೇಶದ ಸಾಮಾನ್ಯ ಜನರ ಮೇಲೆ, ಎಲ್ಲ ಪ್ರಜೆಗಳ ಮೇಲೆ ಅನ್ನೋದು ಅದು ಗೊತ್ತಿದೆ. ಆದ್ರೆ ಎಲ್ಲೂ ಮಾಡೋದಕ್ ಸಾಧ್ಯ ಆಗದೆ ಹೋಗಿದ್ದೊಂದೇನು ಅಂದ್ರೆ, ಯಾರ ಹೆಸರುಗಳು SIR ಪಟ್ಟಿಯಿಂದ ಡಿಲೀಟ್ ಆದ್ವೋ ಅವರು ಬೀದಿಗಿಳಿಯುವಂತದ್ದನ್ನ ಅಂತ ಆಂದೋಲನನ ಎಲ್ಲೂ ಮಾಡಕ್ ಆಗ್ಲಿಲ್ಲ. ಬಿಹಾರದಲ್ಲಿ ನಡೆದಂತ ಮೊದಲನೇ SIR ಇಂದ ಹಿಡಿದು ಈಗ ನಾವು 3ನೇ ಹಂತದಲ್ಲಿದ್ದೀವಿ. ನಮ್ಗಿಂತ ಮುಂಚೆ ಈಗಾಗ್ಲೇ ಕೆಲವು ಕಡೆ ಡ್ರಾಫ್ಟ್ ರೂಲ್ಸ್ ಪಬ್ಲಿಷ್ ಆಗಿದೆ. ಆದ್ರೆ ಎಲ್ಲೂ ಕೂಡ ಮತದಾರರ ಪಟ್ಟಿಯಿಂದ ಡಿಲೀಟ್ ಆದವರು ಎಲ್ಲರ ಪ್ರಶ್ನೆ ಏನು ಅಂದ್ರೆ, ನಿಜಕ್ಕೂ ಅಂತ ದೊಡ್ಡ ಅನ್ಯಾಯ ಆಗಿದ್ರೆ ಇದೊಂದು ದೊಡ್ಡ ದಂಗೆನೆ ಉಂಟು ಮಾಡ್ಬೇಕಿತ್ತಲ್ವಾ? ಲಕ್ಷಗಟ್ಲೆ ಜನ ಮತದಾರರು ಪಟ್ಟಿಯಿಂದ ತಮ್ಮ ಮೂಲಭೂತ ಹಕ್ಕುಗಳನ್ನ ಕಳ್ಕೊಂಡ್ರು, ಬಂಧನಕ್ಕೊಳಗಾದ್ರು, ಇನ್ನು ಇಷ್ಟೆಲ್ಲ ಅನ್ಯಾಯ ಆಯ್ತು ಅಂದ ನಂತರದಲ್ಲಿ ಅದೊಂದು ಆಂದೋಲನ ಯಾಕಾಗ್ಲಿಲ್ಲ, ಯಾಕೆ ಭಾರತದಲ್ಲಿ ಅದೊಂದು ದಂಗೆ ಹುಟ್ಟಾಕ್ಲಿಲ್ಲ ಅನ್ನೋದು ಒಂದು ದೊಡ್ಡ ಸವಾಲಾಗಿ ನಮ್ಮ ಮುಂದೆ ಕೂಡ ಇದೆ. ನನ್ಗನ್ಸೋದು ನಾವು ಕರ್ನಾಟಕದಲ್ಲಿ ಬಹಳ ತಳಮಟ್ಟದಲ್ಲಿ ಕೆಲಸ ಮಾಡ್ತಿರುವಂತ ಎಲ್ಲ ಸಾಮಾಜಿಕ ಸಂಘಟನೆಗಳಾಗಿ, ಇಲ್ಲಿರುವಂತ ಪ್ರತಿಯೊಂದು ಸಮುದಾಯದ ಸಂಘಟನೆಗೂ, ಪ್ರತಿಯೊಂದು ಸಾಮಾಜಿಕ ಸಂಘಟನೆಗೂ ನಮ್ಗೆ ತುಂಬಾ ಆಳವಾಗಿರುವಂತ ಗ್ರೌಂಡ್ ಲೆವೆಲ್ ರೂಟ್ಸ್ ಇದೆ. ನಮ್ ಕೆಲಸ ತಳಮಟ್ಟದ ತನಕ ವಿಸ್ತರಿಸಿದೆ. ಎರಡನೇದಾಗಿ ಇದು ಕಾಂಗ್ರೆಸ್ ಆಡಳಿತದಲ್ಲಿರುವಂತ ರಾಜ್ಯ. ಕಾಂಗ್ರೆಸ್ಗೂ ಕೂಡ ತಳಮಟ್ಟದ ತನಕನೂ ತನ್ನ ಕೈ ಎಳತೆಯಲ್ಲಿ ಕಾರ್ಯಕರ್ತರಿದ್ದಾರೆ ಮತ್ತು ಆ ತರದ ಅಧಿಕಾರನೂ ಕೂಡ ಇದೆ. ಸೊ ಇದೆಲ್ಲವನ್ನ ಒಗ್ಗೂಡಿಸಿ ನಾವು ಈ ವಿಚಾರವನ್ನ SIR ನ ನಾಳೆ ದಿನ ಮತ್ತೆ ಪುನಃ ಆ ಪಟ್ಟಿ ಒಳಗೆ ನಮ್ಮ ಹೆಸರು ಎಷ್ಟು ಮಟ್ಟಕ್ಕೆ ವಾಪಸ್ ಸೇರ್ಸಕ್ಕಾಗತ್ತೆ ಅಥವಾ ಸೇರ್ಸಕ್ ಆಗಲ್ಲ ಅನ್ನೋದು ಸಂಪೂರ್ಣವಾಗಿ ನಮ್ಮ ಕೈಯಲ್ಲಿ ಇಲ್ಲ. ಅದನ್ನ ನಾವು ಸುಪ್ರೀಂ ಕೋರ್ಟ್ ತನಕ ಹೋಗಿ ಹೋರಾಟ ಮಾಡಿದ್ರು ಕೂಡ ನಮ್ಮದು ನಮ್ಮ ಕಡೆಯಿಂದ ನಾವು ಮಾಡಬಹುದಾದಂತ ಒತ್ತಡ ಹೇರುವಂತ ಕೆಲಸ. ಆ ಕಡೆಯಿಂದ ತೀರ್ಪೇನ್ ಬರುತ್ತೆ ಅನ್ನೋದಕ್ಕೆ ಸುಪ್ರೀಂ ಕೋರ್ಟ್ ನಮ್ಮ ಮುಂದೆ 100 ಥರದ ನೆಗೆಟಿವ್ ಎಕ್ಸಾಂಪಲ್ಗಳನ್ನ ಸೆಟ್ ಮಾಡಿಟ್ಟಿದೆ. ಅಷ್ಟೆಲ್ಲದ್ರ ನಂತರನೂ ನಮ್ ಕಾನೂನು ಹೋರಾಟ ನಾವು ಮುಂದುವರಿಸಬೇಕು, ಬಿಡೋದಕ್ಕಾಗಲ್ಲ. ಯಾಕಂದ್ರೆ ಪ್ರತಿಯೊಂದು ಬಾಗ್ಲೂನು ನಾವು ತಟ್ಲೇಬೇಕು. ಹಾಗಾಗಿ ಈಗ ಮಹಿಳೆಯರ ವಿಚಾರಕ್ಕೆ ನಾವು ಬರೋದಾದ್ರೆ, ಪಶ್ಚಿಮ ಬಂಗಾಳದ ಇದನ್ನ ನಾವೆಲ್ಲರೂ ನೋಡಿದ್ವಿ. ಅದರಲ್ಲಿ ಸಬರ್ ಇನ್ಸ್ಟಿಟ್ಯೂಟ್ ಒಂದು ಅತ್ಯದ್ಭುತವಾದಂತ ಬಹಳ ಮೆಚ್ಚುಗೆಗೆ ಅರ್ಹವಾದಂತ ಕೆಲಸ ಮಾಡಿದೆ. ಪ್ರತಿಯೊಂದು ಸಮುದಾಯದಲ್ಲಿ ಎಲ್ಲೆಲ್ಲಿ ಹೆಸರುಗಳು ಡಿಲೀಟ್ ಆಗಿದೆಯೋ ಡಿಸ್ಪ್ರಪೋರ್ಷನೇಟ್ ಆಗಿ 61ರಿಂದ 63% ಹೆಣ್ಣು ಮಕ್ಕಳ ಹೆಸರುಗಳು ಡಿಲೀಟ್ ಆಗಿದಾವೆ ಅನ್ನೋದು ನಮಗ್ ಕಾಣಿಸ್ತಾ ಇದೆ. ಅದೇ ತರದಲ್ಲಿ ತೆಲಂಗಾಣದಲ್ಲಿ ಅಲ್ಲಿನ ಮಹಿಳಾ ಮತ್ತು ಟ್ರಾನ್ಸ್ ಸಮುದಾಯದ ಮಧ್ಯೆ ಕೆಲಸ ಮಾಡ್ತಿರುವ ಗುಂಪುಗಳು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಈ ತರದ್ದೇ ಅಂಕಿಅಂಶಗಳು ನಮಗ್ ಕಾಣಿಸ್ತಾ ಇದಾವೆ. ಇದು ಇಡೀ ದೇಶದ ಎಲ್ಲ ರಾಜ್ಯಗಳಿಗೂ ಇದು ಸತ್ಯ. ಮಹಿಳೆಯರು ಮತ್ತು ಬಹಳ ಹಂಚಿಗೊತ್ತಲ್ಪಟ್ಟಂತವರು ಟ್ರಾನ್ಸ್ ಸಮುದಾಯಗಳು ಎಲ್ಲಕ್ಕಿಂತ ಹೆಚ್ಚು ಹೊಡೆತ ತಿಂತಾ ಇದ್ದಾರೆ. ಪ್ರತಿ ಸಮುದಾಯದಲ್ಲೂ ಆಯಾ ಸಮುದಾಯದ ಮಹಿಳೆಯರು ಹೆಚ್ಚು ಹೊಡೆತ ತಿಂತಾ ಇದ್ದಾರೆ. ಈ ತರದಲ್ಲಿರುವಂತ ಈ ಎಲ್ಲ ಸಮುದಾಯಗಳು ನಿಜಕ್ಕೂ ಬೀದಿಗಿಳಿಯುವಂತ ಪ್ರಯತ್ನವನ್ನ ಮಾಡೋದಿಕ್ಕೆ, ಕರ್ನಾಟಕದಲ್ಲಿ ಅದೊಂದು ಸಾಮಾಜಿಕ ಆಂದೋಲನದ ರೂಪ ತಳೆಯೋದಿಕ್ಕೆ ನಾವೆಲ್ಲ ಸೇರಿ ಏನ್ ಮಾಡಬಹುದು ಅನ್ನೋದು ಬಹಳ ಮುಖ್ಯವಾದಂತ ಪ್ರಶ್ನೆ. ಇದನ್ನ ನಾವು ಹೆಚ್ಚಾಗಿ ಚರ್ಚೆ ಮಾಡ್ಬೇಕು ಅಂತ ನನ್ಗನ್ಸುತ್ತೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಮಾತಾಡುವಾಗ ಮಹಾಂತೇಶ್ ಅವರು ಕೂಡ ಅದನ್ನ ಹೇಳಿದ್ರು, ರಮೇಶ್ ಬಾಬು ಸರ್ ಕೂಡ ಇಲ್ಲಿದ್ದಾರೆ. ಹಾಗಾಗಿ ಎಲ್ರು ನಾವೆಲ್ಲ ನಮ್ಮ ಕೈಲಾದಷ್ಟು ಪ್ರಯತ್ನನ ನಾವು ಹಲವಾರು ರೀತಿಯಿಂದ ಮಾಡ್ತಾ ಇದೀವಿ. ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯ ಹೆಲ್ಪ್ ಡೆಸ್ಕ್ ಗಳನ್ನ ಸೆಟ್ ಮಾಡೋದ್ರ ಮೂಲಕ ಸಾವಿರಾರು ಜನಕ್ಕೆ ನೆರವಾಗಿದೆ. ಈಗಾಗ್ಲೇ ಇಡೀ ರಾಜ್ಯಾದ್ಯಂತ ಅನೇಕ ಸಾಮಾಜಿಕ ಸಂಘಟನೆಗಳು ಕೂಡ ಅದನ್ನ ದಾಟಿ ಇವತ್ತು ಇನ್ನೂ ಒಂದು ದೊಡ್ಡ ಬಿಕ್ಕಟ್ಟಿನ ಸಂದರ್ಭನ ನಾವು ಎದುರಿಸ್ತಾ ಇದೀವಿ. ಆ ಎಲ್ಲ ಹೆಲ್ಪ್ ಡೆಸ್ಕ್ ಗಳು ನಮ್ಮೆಲ್ಲರ ನೆರವಿನ ಕೆಲಸನ ದಾಟಿ ಒಂದು ದೊಡ್ಡ ಬಿಕ್ಕಟ್ಟಿನ ಸಂದರ್ಭ. ಈ ಸನ್ನಿವೇಶದಲ್ಲಿ 1 ಕೋಟಿಯನ್ನು ಮೀರಿ ಮತದಾರರು ಡಿಲೀಟ್ ಆಗ್ತಿರುವಂತ ಈ ಸಂದರ್ಭದಲ್ಲಿ ಮತ್ತೆ ಇದಕ್ಕೆ ಯಾವ ತರದ ಲಾಜಿಕ್ ಕೂಡ ಅಪ್ಲೈ ಆಗಲ್ಲ. ಯಾವ ಲಾಜಿಕ್ ಕೆಳಗಡೆ ಇದನ್ನ ಎಕ್ಸ್ಪ್ಲೈನ್ ಮಾಡಕ್ಕಾಗತ್ತೆ? ಲಾಜಿಕಲ್ ಡಿಸ್ಕ್ರಿಪೆನ್ಸಿನೂ ಅಲ್ಲ, ಲಾಜಿಕಲ್ ಎಕ್ಸ್ಪ್ಲನೇಷನ್ ಇಲ್ಲ ಇದಕ್ಕೆ. ಹಾಗಾಗಿ ಇದಕ್ಕೆ ನಾವು ತರ್ಕದಿಂದ ಇದಕ್ಕೆ ಉತ್ತರ ಕೊಡೋಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಇದನ್ನ ನಾವು ಜನಸಂಖ್ಯೆಯಿಂದ ಮಾತ್ರವೇ ಮಣಿಸಬಹುದಾದಂತ ಜನರ ದೊಡ್ಡ ಆಂದೋಲನದಿಂದ ಮಾತ್ರನೇ ಎದುರಿಸಬಹುದಾದಂತ ವಿಚಾರ ಅಂತ ನನಗನ್ಸುತ್ತೆ. ಹಾಗಾಗಿ ದೇಶಾದ್ಯಂತ ಇರುವಂತ ಹಲವಾರು ಮಹಿಳಾ ಸಂಘಟನೆಗಳು, ಟ್ರಾನ್ಸ್ ಸಮುದಾಯದ ಸಂಘಟನೆಗಳು ಇದಕ್ಕೋಸ್ಕರ ಒಂದು ನೆಟ್ವರ್ಕ್ ಅನ್ನು ಮಾಡ್ಕೊಂಡಿದಾವೆ. ಕರ್ನಾಟಕದಲ್ಲೂ ಈ ವಿಚಾರಕ್ಕೆ ಮಹಿಳಾ ಸಂಘಟನೆಗಳ ಕಡೆಯಿಂದನೂ ಕೂಡ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ, ಯಾವ ತರದಲ್ಲಿ ಮಹಿಳೆಯರನ್ನ ತಲುಪಿ ಅವರೆಲ್ಲರನ್ನೂ ಹೋರಾಟಕ್ಕೆ ಇಳಿಸ್ಲಿಕ್ಕೆ ಸಾಧ್ಯ ಅನ್ನೋ ಚರ್ಚೆಗಳು ನಡೀತಾ ಇದಾವೆ. ಇವತ್ತಿನ ಈ ಸಭೆಯಲ್ಲೂ ಕೂಡ ಮುಂದಿನ ಚರ್ಚೆಯಲ್ಲಿ ನಾವೆಲ್ಲರೂ ಇದಕ್ಕೆ ಒಂದು ಸಾಮೂಹಿಕವಾದಂತ ನಿರ್ಧಾರ ತಗೊಳ್ಳಿಕ್ ಸಾಧ್ಯನಾ? ಒಂದು ದಿನಾಂಕವನ್ನ ನಾವೊಂದು ಆಂದೋಲನದ ದಿನವನ್ನಾಗಿ ಘೋಷಿಸಿ ಅವತ್ತು ನಾವು ಕರ್ನಾಟಕದ ಜನರು ಬೀದಿಗಿಳಿತೀವಿ, ಇಂಥ ಒಂದು ದೊಡ್ಡ ಅನ್ಯಾಯ ಅನಾಚಾರದ ವಿರುದ್ಧ
ಮತ್ತು ಅವತ್ತಿಂದ ಮುಂದಕ್ಕೆ ಇದಕ್ಕೆ ನಮಗೆ ಸ್ಪಷ್ಟ ಉತ್ತರ ಸಿಗೋವರೆಗೆ ಕೆಲವು ದಿವಸಗಳ ಕಾಲ ನಾವು ಈ ಹೋರಾಟನ ಸಸ್ಟೈನ್ ಮಾಡ್ತೀವಿ ಅನ್ನೋ ನಿರ್ಧಾರ ತಗೊಳ್ಳೋದಕ್ಕೆ ಸಾಧ್ಯ ಆದ್ರೆ ಅದು ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಆಗದಿರುವಂತ ಒಂದು ಪ್ರಯೋಗನ ನಾವು ಮಾಡಿದಾಗತ್ತೆ ಮತ್ತು ಇಕ್ಕಟ್ಟಿಗೆ ಸಿಕ್ಕಿಸ್ದಾಗತ್ತೆ ಚುನಾವಣಾ ಆಯೋಗನ. ಜನ ಬೀದಿಲಿದ್ದಾರೆ ಅಂದ್ರೆ ಮೊನ್ನೆ ನಾವು ದೆಹಲಿಯಲ್ಲಿ ನಡೆದಂತ ಆಂದೋಲನ ನೋಡಿದೀವಿ. ಯುವ ಜನರು ಬೀದಿಗಿಳಿದ್ರು, ವಾಂಗ್ಚುಕರು ಉಪವಾಸ ಕೂತ್ರು ಅಂದ್ರೆ ಎಂತ ನಾನ್ ಯಾರಿಗೂ ಉತ್ತರ ಕೊಡಲ್ಲ, ಹೆಜ್ಜೆ ಹಿಂದಕ್ಕಿಡಲ್ಲ ಅನ್ನುವಂತ ಸರ್ವಾಧಿಕಾರಿ ಕೂಡ ಬಗ್ಲೇಬೇಕಾಗತ್ತೆ ಅನ್ನೋದನ್ನ ನಾವು ನೋಡಿದೀವಿ. ಹಾಗಾಗಿ ಇದಕ್ಕೆ ನಮ್ಮೆಲ್ಲರ ಕಡೆಯಿಂದ ಸಿದ್ಧತೆಯನ್ನ ಚೆನ್ನಾಗಿ ನಾವು ಮಾಡ್ಕೊಂಡ್ರೆ, ತರಾತುರಿನಲ್ಲಿ ಮಾಡ್ಬೇಕಾದಂತ ಅಗತ್ಯ ಇಲ್ಲ. ಸಮಯ ಇಟ್ಕೊಂಡು ಇದಕ್ಕೆ ನಾವು ಸಿದ್ಧತೆ ಮಾಡ್ಕೊಂಡ್ರೆ ಎಲ್ಲ ಸಾಮಾಜಿಕ ಸಂಘಟನೆಗಳನ್ನು ಸೇರಿ ನಾವು ಬೀದಿಗಿಳಿಯೋದಕ್ಕೆ ಸಾಧ್ಯ ಆದ್ರೆ ಅದೊಂದು ದೊಡ್ಡ ಬದಲಾವಣೆಯನ್ನ ತರಬಲ್ಲದು ಅನ್ನೋದು ನನ್ನ ನಿರೀಕ್ಷೆ. ಮತ್ತು ನಾವು ಈ ವಿಚಾರದಲ್ಲಿ ದೀರ್ಘಕಾಲದ ಹೋರಾಟಕ್ಕೂ ಸಿದ್ಧರಾಗಬೇಕು. ಭರವಸೆನ ಕಳ್ಕೊಳಕ್ಕಾಗಲ್ಲ. ಹಾಗಾಗಿ ಖಂಡಿತವಾಗಿ ಕಾನೂನು ಹೋರಾಟನೂ ಮಾಡಬೇಕು. ಮತ್ತು ಮೂರನೇದಾಗಿ ಈ ಎಲ್ಲ ಕಥೆಗಳು, ತಳಮಟ್ಟದಿಂದ ಬರುವಂತ ಕಥೆಗಳನ್ನ ಸಾಮಾಜಿಕ ಜಾಲತಾಣದ ಆಂದೋಲನದ ಮೂಲಕ ಇವತ್ತು ಅದು ಕೂಡ ಒಂದು ಬಹಳ ದೊಡ್ಡ ಬದಲಾವಣೆಯನ್ನು ತರುವಂತ ಶಕ್ತಿ ಅನ್ನೋದನ್ನು ನಾವು ನೋಡಿದೀವಿ. ಕಳೆದ 20 ದಿವಸದಲ್ಲಿ, 1 ತಿಂಗಳಲ್ಲಿ ಅದನ್ನ ನಾವು ನೋಡಿದೀವಿ. ಟ್ವಿಟ್ಟರ್ ಮತ್ತು ಇನ್ಸ್ಟಾಗ್ರಾಮ್ ಮೂಲಕನೇ ಯಾವ ತರದಲ್ಲಿ ದೊಡ್ಡದೊಂದು ಬದಲಾವಣೆ ಬಂತು ಈ ದೇಶದಲ್ಲಿ ಅನ್ನೋದು. ಹಾಗಾಗಿ ಅದನ್ನೂ ನಾವು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳುವಂತ ಪ್ರಯತ್ನನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅನ್ಸುತ್ತೆ. ಧನ್ಯವಾದ. ಒಂದು ರಾಜ್ಯ ಸರ್ಕಾರ ಮಾಡ್ಬೇಕಂತ ಕೆಲಸ ವಾರ್ಡ್ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಮತ್ತು ಬೂತ್ ಮಟ್ಟದಲ್ಲಿ ಏನಿದೆ ಅವ್ರನ್ನೆಲ್ಲರನ್ನು ಅಣಿನೇರಿಸುವಂತ ಕೆಲಸವನ್ನು ಮಾಡಬೇಕು. ಬಹುಶಃ ನನಗೆ ಸಾಧ್ಯವಾದ್ರೆ ಈವನ್ ಏನು ಇಂಡಿಯಾ ಮೈತ್ರಿ ಒಕ್ಕೂಟ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ. ಬಹುಶಃ ನಮ್ಮಲ್ಲಿ ಪ್ರಾಬ್ಲಮ್ ಏನಂದ್ರೆ ಕೆಲವೊಂದು ಟೈಮು ಕಾಂಗ್ರೆಸ್ನವರು ಸೋತಾಗ ಒಟ್ಟಿಗೆ ಬರ್ತಾರೆ, ಅವ್ರು ಗೆದ್ದಾಗ ನಮ್ಮ ಹತ್ರ ಹತ್ರಕ್ಕೆ ಬರಲ್ಲ, ಸೇರ್ಸ್ಕೊಳ್ಳಲ್ಲ. ಹಾಗಾಗಿ ಈಗ ಒಂದು ಅವಕಾಶ ಇದೆ. ಬಹುಶಃ ನನಗನ್ಸೋದೇನಂದ್ರೆ ಒಂದು ಇಂಡಿಯಾ ಬ್ಲಾಕ್ ನಲ್ಲಿ ಇರ್ತಕ್ಕಂಥ ರಾಜಕೀಯ ಪಕ್ಷಗಳನ್ನು ಕೂಡ ಮತ್ತು ಜನಪರ ಸಂಘಟನೆಗಳನ್ನು ಕೂಡ ಒಂದು ಲೀಡ್ ಮಾಡುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ನವರು ಮಾಡಬೇಕು. ಅದು ಕೆಳ ಹಂತದಲ್ಲಿ ನಮ್ಮ ಎಲ್ಲ ಪಕ್ಷಗಳು ನಮಗೆ ಲಿಮಿಟೇಷನ್ಗಳು ಇದಾವೆ. ನಮ್ಮ ಸಾಧ್ಯವಾದಷ್ಟು ನಾವು ಮಾಡ್ತೀವಿ. ಒಂದು 300-400 ಕಡೆ ನಾವು BLO 2ಗಳನ್ನ ಹಾಕಿದೀವಿ, ಅಲ್ಲೊಂದು ಪ್ರಯತ್ನಗಳನ್ನ ಮಾಡ್ತಾ ಇದೀವಿ. ಬೇರೆ ಬೇರೆ ಪಕ್ಷದವರು ಕೂಡ, ಆಮ್ ಆದ್ಮಿ ಇರ್ಬೋದು ಅಥವಾ ಬೇರೆ ಬೇರೆ ಪಕ್ಷದವರು ಅವರವ್ರ ನೆಲಗಟ್ಟಲ್ಲಿ ಮಾಡ್ತಾರೆ. ಬಟ್ ಒಂದು ದೊಡ್ಡ ನೆಟ್ವರ್ಕ್ ಇರ್ತಕ್ಕಂಥದ್ದು ಒಂದು ಮೊದಲಿಂದ ನಾವು ಹೇಳ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ ಆಗ ಮತ್ತು ಸರ್ಕಾರದಲ್ಲಿರ್ತಕ್ಕಂಥ ಒಂದು ಪಕ್ಷ. ಮತ್ತು ಬಹುತೇಕ ಜನಕ್ಕೆ ಈಗ ಏನಾಗಿದೆ ಅಂತಂದ್ರೆ ನಮ್ಮ ಮಧ್ಯಪ್ರವೇಶಗಳಿಂದಾಗಿ ಇವತ್ತು ಒಂದು ಅವೇರ್ನೆಸ್ ಬಂದಿದೆ. ಇದೇನೋ ಒಂದು ಅಪಾಯ ಅನ್ನಂತ ಅಟ್ಲೀಸ್ಟ್ ಈ ಲೆವೆಲ್ಗೆ ಬಂದಿದೆ. ಆದ್ರೆ ಇಲ್ಲಿ ಹೊರಗೆ ಹೋಗ್ತಕ್ಕಂಥ ಜನರನ್ನ ನಾವು ಗಮನಿಸಿದಾಗ ಇದರ ಅಪಾಯ ಇನ್ನು ಈಗ ಆರಂಭ ಆಗ್ತಾ ಇದೆ. ಆ ದೃಷ್ಟಿಯಿಂದ ನನ್ಗೆ ಅನ್ಸದೆ ಅಂತಂದ್ರೆ ನಾವು ಕೂಡ CPM ಪಕ್ಷ ಇದನ್ನೊಂದು ಗಂಭೀರವಾಗಿ ತಗೊಂಡು ನಾವು ಜನರ ನಡುವೆ ಕೆಲಸ ಮಾಡ್ತಾ ಇದೀವಿ, ನಮ್ಮ ಲೆವೆಲ್ಗಳಲ್ಲಿ ಕೆಲಸ ಮಾಡ್ತಾ ಇದೀವಿ. ಹಾಗೇನೆ ಈ ಜನಪರ ಸಂಘಟನೆಗಳು, ಜನಪರ ಪಕ್ಷಗಳ ಜೊತೆ ಸೇರ್ಕೊಂಡು ಕೂಡ ಏನೆಲ್ಲ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದೀವಿ. ಇದೊಂದು ಗಂಭೀರವಾದ ಪ್ರಶ್ನೆ ಇದೆ. ಬಹುಶಃ ನಾವು ರಾಜ್ಯ ಮಟ್ಟದಲ್ಲೂ ಕೂಡ ಆ ತರದ ಒಂದು ಪ್ರೆಷರ್ ಅನ್ನ ಮಾಡ್ಬೇಕಾಗುತ್ತೆ ನಿರಂತರ. ಯಾಕಂತಂದ್ರೆ ಇಲ್ಲಂತೂ ಒಂದ್ ರೀತಿಯ ಎಲೆಕ್ಷನ್ ಕಮಿಷನ್ ಒಂದು ಅಡಮೆಂಟ್ ರೀತಿಯ ಬಿಹೇವಿಯರ್ ಇದೆ. ಎಲೆಕ್ಷನ್ ಕಮಿಷನ್ ಬಿಹೇವಿಯರ್ ಇದೆಯಲ್ಲ, ಅವರು ಬಹಳ ನಾವ್ ಯಾವ್ದನ್ನ ಗಂಭೀರವಾಗಿ ತಗೊಳ್ತೇವೋ ಅವ್ರು ಗಂಭೀರವಾಗಿ ತಗೊಳ್ಳೋದಲ್ಲ, ಕ್ಯಾಶುಯಲ್ ಆಗಿ ಅದನ್ನ ಇದನ್ನ ಮಾಡುವಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ. ಆ ದೃಷ್ಟಿಯಿಂದ ಇದನ್ನ ನಾವು ಕರ್ನಾಟಕದ ಉದ್ದಗಲಕ್ಕೂ ಕೂಡ ಒಂದು ಇದನ್ನ ಈ ತರದ ಒಂದು ವ್ಯವಸ್ಥೆಗೆ ಕಾರಣ ಆಗಿರ್ತಕ್ಕಂಥ ಒಂದು ರಾಜಕೀಯ ಅಂಶಗಳ ಬಗ್ಗೆ ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು, ಅವರಲ್ಲಿ ಆ ಬದಲಾವಣೆ ಬರೋ ರೀತಿಯಾದಂತ ಹೋರಾಟವನ್ನ ನಡೆಸಬೇಕು. ಇದಕ್ಕೆ ಒಂದು ಆಡಳಿತ ನಡೆಸುವಂತ ಒಂದು ಪಕ್ಷ, ವಿಶೇಷವಾಗಿ ಕಾಂಗ್ರೆಸ್ ಇದಕ್ಕೆ ಹೆಚ್ಚಿನ ಮುತುವರ್ಜಿ ವಹಿಸಬೇಕು. ನಾವು ಕಮ್ಯುನಿಸ್ಟ್ ಪಕ್ಷಗಳು ಕೂಡ ಮತ್ತು ವಿಶೇಷವಾಗಿ CPM ಪಾರ್ಟಿನೂ ಕೂಡ ನಾವು ಈ ವಿಚಾರದಲ್ಲಿ ನಿಮ್ ಜೊತೆ ಇರ್ತೀವಿ ಮತ್ತು ಈ ಎಲ್ಲಾ ಕಾರ್ಯಕ್ರಮಗಳ ಜೊತೆ ನಾವು ಇರ್ತೀವಿ ಅನ್ನೋಂತ ಮಾತನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಆದ್ರೆ ಇದು ದುರಂತ ಕೂಡ. ನಾವು ಎಚ್ಚೆತ್ತುಕೊಳ್ತಾ ಇದ್ರೆ ನಿರಂತರವಾಗಿ ಸರ್ಕಾರಕ್ಕೆ ನಾವು ಹೆಜ್ಜೆಗೂ ಎಚ್ಚೆತ್ತುಕೊಳಕ ಅವ್ರಿಗೆ ಹುಷಾರಾಗ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಬಂದಿದ್ದೀವಿ. ಅದು ಯಾಕೆ ಆಗ್ತಾ ಇಲ್ಲ ನಮಗಂತೂ ಅರ್ಥ ಆಗಿಲ್ಲ. ಕೆಳಮಟ್ಟದಲ್ಲಿ ಕೆಲಸ ಮಾಡಬೇಕು ಹೊಂದಾಣಿಕೆಯಿಂದ. ನಾವು ಉತ್ತರ ಕರ್ನಾಟಕ ಮತ್ತು ಮತ್ತ ಕಾವಲು ಸಮಿತಿ ಎಲ್ಲ ಹೊಂದಾಣಿಕೆಯಿಂದ ನಾವು ಮಾಡೋ ಪ್ರಯತ್ನ ಮಾಡ್ತೀವಿ. ಆ ಜಿಲ್ಲೆಗಳಲ್ಲಿ ಕೋಪರೇಟ್ ಆಗ್ತಾ ಇಲ್ಲ, ಸಹಕಾರ ಸಿಗ್ತಾ ಇಲ್ಲ. ನಿರಂತರವಾಗಿ ಅವ್ರ ಜೊತೆಗೆ ದೂರವಾಣಿ ಮೂಲಕ ವಿಚಾರ ಮಾಡ್ತಾ ಇದೀವಿ, ಆದ್ರೆ ಕೋಪರೇಟ್ ಸಿಗ್ತಾ ಇಲ್ಲ. ಆದ್ರೆ ಒಂದೊಂದು ಕ್ಷೇತ್ರದಲ್ಲಿ 30-35 ಸಾವಿರ ವೋಟ್ಗಳನ್ನ ಅವರು ತೆಗೆದಾಕ ರೀತಿಯಲ್ಲಿ ಮಾಡ್ತಾ ಇದಾರ. ಅದು ಪೆಟ್ಟು ಈಗಿನ ಸರ್ಕಾರಕ್ಕೆ ಅನ್ನೋದು ಮೊದಲು ಅರ್ಥ ಮಾಡ್ಕೊಳ್ಬೇಕು, ಎಚ್ಚೆತ್ಕೊಳ್ಬೇಕು ಈಗ. ಆದ್ರೆ ಜಾತಿ ಮತ್ತು ಡಾಕ್ಯುಮೆಂಟ್ ಕೂಡ ಅಂತ ಹೇಳ್ಬಿಟ್ಟು ಅಂಗನವಾಡಿ ಕಾರ್ಯಕರ್ತರಿಗೆ ಸಂದೇಶ ನೀಡಿದೆ ಚುನಾವಣಾ ಆಯೋಗ.
ಅದು ಕೊಡಕ್ ಸಾಧ್ಯನಾ? ಎಷ್ಟು ಬೇಗ ಕೊಡಕ್ ಸಾಧ್ಯ ಸರ್ಕಾರ ಆದ್ರೂ ಕೂಡ? ಇವೆಲ್ಲ ದಾಖಲೆಗಳನ್ನ ಪಡ್ಕೊಂಡು ಸ್ಥಳೀಯರು ಡಾಕ್ಯುಮೆಂಟ್ ಕೇಳ್ತಾ ಇದ್ರೆ ಕೊಡಕ್ ಸಾಧ್ಯನೇ ಇಲ್ಲ. ಅದು ವಿತಿನ್ 8 ದಿನದಲ್ಲಿ ನೀನು 1 ವರ್ಷ ಟೈಮ್ ಕೊಟ್ಟರು ಕೂಡ ಆಗದಲ್ಲ. ಇದು ದೊಡ್ಡ ದುರಂತ. ಇದು ದಾಖಲೆಗಳನ್ನ ಜಾತಿ ಪತ್ರ, ಆದಾಯ ಪತ್ರ, ಬೇರೆ ಬೇರೆ ದಾಖಲೆಗಳನ್ನ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಸಂಬಂಧಪಟ್ಟ ಶಿಕ್ಷಕರಿಗೆ ಹೇಳಿದೆ ಕೊಡಕ್ ಸಾಧ್ಯ ಇಲ್ಲ ಡಾಕ್ಯುಮೆಂಟ್. ನಮಗೆ ಏನ್ ಬೇಕು? ಮತ್ತೊಂದು ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಸರ್ಕಾರ ನಿರ್ದೇಶನ ಮಾಡಿ ಓಟಿನಲ್ಲಿ ಇಲ್ಲೂ ಕೂಡ ನಾವು ಗ್ಯಾರಂಟಿಗಳನ್ನ ನಿಮ್ಗೆ ಕೊಡ್ತೀವಿ, ಎದುರುಬೇಡ್ರಿ ಅಂತ ಒಂದು ಸಂದೇಶ ನೀಡಬೇಕು ಸರ್ಕಾರ. ಈಗ ಆಗದೆ ಇದ್ರೆ ಮುಂದೆ ಪೆಟ್ಟಾಗುತ್ತೆ ನಿಮಗೆ. ಈ ಸರ್ಕಾರ ಒಳ್ಳೆಯದೆಲ್ಲ ಕೂಡ ಎಚ್ಚೆತ್ಕೊಳ್ಬೇಕೀಗ. ಯಾವುದೇ ಗ್ಯಾರಂಟಿಗಳನ್ನ ತಪ್ಪಂಗಿಲ್ಲ. ನಾವೇ ಸತತವಾಗಿ ಅವ್ರ ಮನೆ ಗುರ್ತಿಸಿ ಅವ್ರನ್ನೊಂದು ಈ ರಾಜ್ಯ ಸರ್ಕಾರದ ಗುರುತಿನ ಕಾರ್ಡ್ ಕೊಟ್ಟು ಆ ಗ್ಯಾರಂಟಿಗಳನ್ನ ಪಾಸ್ ಮಾಡಬೇಕು. ಓಟನ್ನ ಅವರಿಗೆ ಯಾವುದೇ ರೀತಿ ಕಿತ್ತುಕೊಳ್ಳೋ ರೀತಿ ಕೊಟ್ಟರೆ ಸರ್ಕಾರಕ್ಕೆ ಪೆಟ್ಟು ಕೊಡುತ್ತೆ ಸರ್ಕಾರ. ಈಗ ಆಗ್ಬೇಕು. ನಾವು ಸರ್ಕಾರ ಹಲವಾರು ಸಂಘಟನೆಗಳು ನಿಮ್ ಜೊತೆಗಿದೀವಿ ಅಂತ ನಾವು ಪದೇ ಪದೇ ಹೇಳ್ತಾನೆ ಬಂದಿದ್ದೀವಿ. ನಿರ್ಲಕ್ಷ್ಯಕ್ಕೊಳಗಾಗಿದೆ ಈ ಸರ್ಕಾರ. ಇದಾಗಬಾರ್ದು, ಎಚ್ಚೆತ್ತುಕೊಳ್ಳಿ ಅಂತ ಹೇಳಿ ಇಲ್ಲಿನ ಬಂದಿರತಕ್ಕಂಥ ಸರ್ಕಾರದ ಪ್ರತಿನಿಧಿಗಳಿಗೆ ನಾವು ಮನವಿ ಮಾಡ್ಕೊಳ್ತೇವೆ.